ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕ್ಷೇತ್ರದಲ್ಲಿ ಅನಿಷ್ಟ ಪದ್ಧತಿ ಜೀವಂತವಾಗಿದೆ. ಸೊರಬ ತಾಲೂಕಿನಲ್ಲಿ 20 ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಅತಿ ಹೆಚ್ಚು ಬಹಿಷ್ಕಾರ ಕೇಸ್ಗಳು ದಾಖಲಾಗುತ್ತಿವೆ. ಪ್ರಗತಿಪರರ ಜಿಲ್ಲೆ ಎಂಬ ಹೆಗ್ಗಳಿಕೆ ಹೊಂದಿರುವ ಶಿವಮೊಗ್ಗದಲ್ಲಿ ಈ ಪಿಡುಗು ಕಾಡ್ತಾ ಇದೆ. ದೇವಾಲಯ ಸಮಿತಿಗಳು ಗ್ರಾಮದಲ್ಲಿನ ಬಲಾಢ್ಯರ ಕುಟುಂಬದ ದಬ್ಬಾಳಿಕೆಗೆ ಜನರು ಬೇಸತ್ತಿದ್ದಾರೆ. ಸಭೆಗಳಲ್ಲಿ ತಮ್ಮನ್ನ ಪ್ರಶ್ನಿಸುವ ಜನರನ್ನೇ ಟಾರ್ಗೆಟ್ ಮಾಡಿ ಬಹಿಷ್ಕಾರ ಹಾಕ್ತಾ ಇರುವಂತಹ ಆರೋಪ ಕೇಳಿ ಬಂದಿದೆ. ಗುಡವಿ, ದೂಗೂರು, ಕುದುರೆಗಣಿ, ಉಳವಿ ಗ್ರಾಮದಲ್ಲಿ ಬಹಿಷ್ಕಾರ ಮಾಡಲಾಗಿದೆ. ಬಹಿಷ್ಕಾರಕ್ಕೊಳಗಾದ ಕುಟುಂಬಗಳಿಂದ ನ್ಯಾಯ ಕೊಡಿಸುವಂತೆ ಸದ್ಯ ದೂರು ಕೊಡಲಾಗಿದೆ. ವೈಜ್ಞಾನಿಕತೆ ಎಷ್ಟೇ ಮುಂದುವರೆದಿದ್ರೂ ಗೊಡ್ಡು ಸಂಪ್ರದಾಯವನ್ನ ಜನ ಮಾತ್ರ ಬಿಡ್ತಾ ಇಲ್ಲ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕ್ಷೇತ್ರದಲ್ಲೇ ಬಹಿಷ್ಕಾರದ ಅನಿಷ್ಟ ಪದ್ಧತಿ ಮುಂದುವರೆದಿದೆ. ಇದಿಷ್ಟು ಬಹಿಷ್ಕಾರಕ್ಕೆ ಒಳಗಾಗಿರುವಂತ ಕುಟುಂಬಸ್ಥರ ಅಳಲಾಗಿರುವಂತದ್ದು. ಈ ರೀತಿಯ ನೀಚ ಕೆಲಸವನ್ನ ನಾಚಿಕೆಗೇಡಿ ಇವತ್ತು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಏನು ಬಹಿಷ್ಕಾರ ಪದ್ಧತಿಗೆ ಒಳಗಾಗಿದ್ದಾರೆ ಅವರ ಪರವಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಸೊರಬ ತಾಲೂಕಿನ ಸುಮಾರು ಒಂದು 7-8ರಿಂದ ಒಂದು 10 ಹಳ್ಳಿಗಳಲ್ಲಿ ಈ ಥರದ್ದು ನಿರಂತರವಾಗಿ ಶೋಷಿತಕ್ಕೆ ಒಳಗಾಗಿದ್ದಾರೆ. 6 ವರ್ಷ, 8 ವರ್ಷ, 10 ವರ್ಷ. ಈ ಉಳುವೆ ಆಗಿರ್ಬೋದು, ಗುಡುವೆ ಆಗಿರ್ಬೋದು, ಆಮೇಲೆ ಪತ್ರೆ ಸಾಲು, ಆಮೇಲೆ ಸುಮಾರು ಆ ಕಡೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ವ್ಯವಸ್ಥೆ ಜಾರಿಯಲ್ಲಿದೆ. ಈಗ ಸರ್ಕಾರದಿಂದ ಏನಂತ ಹೇಳಿದ್ರೆ ವಿಶೇಷವಾಗಿ ಕಾನೂನುಗಳಿದೆ. ಆ ಕಾನೂನು ಬಳಸಿ ಇವರಿಗೆ 10 ವರ್ಷದಿಂದ ಏನು ಬಹಿಷ್ಕಾರಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಒಂದು ನಾವು ಮನವಿ ಮಾಡ್ತೀವಿ. ಇನ್ನೊಂದು ಏನಂತ ಹೇಳಿದ್ರೆ ಅಲ್ಲಿ ಒಂದು ಊರಲ್ಲಿ ಒಂದು 100 ಕುಟುಂಬಗಳಿದ್ರೆ ಒಂದು 10 ಕುಟುಂಬಕ್ಕೆ ಬಹಿಷ್ಕಾರ ಆಗಿರ್ತಾರೆ. 10 ಕುಟುಂಬಕ್ಕೆ ಬಹಿಷ್ಕಾರ ಆಗಿದಾಗ ಏನು ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಆಗಲಿ, ಸಂಬಂಧಪಟ್ಟ ಇಲಾಖೆಗಳಿಗಾಗಲಿ, ತಹಸೀಲ್ದಾರಿಗಾಗಲಿ ಏನು ಕಂಪ್ಲೇಂಟ್ ಮಾಡ್ತಾರೆ. ಯಾರು ಅದನ್ನು ಜನಪ್ರತಿನಿಧಿಗಳಿಗೆ ಕಂಪ್ಲೇಂಟ್ ಮಾಡಿದ್ರು ಅವರು ಯಾವುದೇ ಕಾರಣಕ್ಕೂ ಕಾನೂನು ಕ್ರಮಗಳನ್ನು ತೊಗೊಳೋದಿಲ್ಲ. ಯಾಕಂದರೆ ಓಟು ಪ್ರಭಾವ. ಈಗ 10 ಮನೆ ಅವರು ಓಟ್ ಬೀಳಿಲ್ಲ ಅಂದರೆ 10 ಮನೆಗೆ ನಾವು ಬಜೆಟ್ ಹೋದ್ರೆ 90 ಮನೆದು ಓಟ್ ಬೀಳಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡು ಅಂಥವ್ರನ್ನ ನಿರಂತರವಾಗಿ ತುಳಿಯಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.